ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಒಳ್ಳೆಯ ಮಂತ್ರವನ್ನು ತಂದಿದ್ದಾರೆ. ಶ್ರೀ ಸಾಯಿ ಶಕ್ತಿ ಮಂತ್ರ 108 ಬಾರಿ ಜಪಿಸಿ ರಹಸ್ಯವಾಗಿ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಅದು ಎಲ್ಲ ಕೂಡ ಶಾಶ್ವತವಾಗಿ ದೂರವಾಗುತ್ತವೆ ಅಂತ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಸಂತೋಷ ಅನ್ನೋದು ಕೊಡುತ್ತೆ. ತಪ್ಪದೆ ಪೂರ್ತಿಯಾಗಿ ನೋಡಿ. ನಂತರ ನಿಮ್ಮ ಕಷ್ಟಗಳೆಲ್ಲ ಕೂಡ ಬಾಬಾ ಅವರ ಮುಂದೆ ಹೇಳಿಕೊಂಡು ಈ ಮಂತ್ರವನ್ನು ಇವತ್ತಿನ ದಿನ ಅಂದರೆ ಒಳ್ಳೆಯ ದಿನ ನೀವು ಈ ಮಂತ್ರವನ್ನು ಶುರು ಮಾಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ ಅನ್ನೋದು ಸಾಯಿಯಪ್ಪ ಕೊಡ್ತಾ ಇದ್ದಾರೆ. ಮಂತ್ರಗಳು ಪರಿಹಾರಗಳು ನಾವು ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ದೂರ ಆಗ್ತಿಲ್ಲ ಅನ್ನೋರು ಒಮ್ಮೆ ಈ ವಿಡಿಯೋ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸಾಯಿಯಪ್ಪ ಯಾವ ಥರ ಸಂದೇಶವನ್ನು ಕೊಡ್ತಾ ಇದ್ದಾರೋ ಅದನ್ನು ತಿಳಿದುಕೊಂಡು ಈ ಮಂತ್ರವನ್ನು ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮ್ಮ ಮನಸ್ಸಿಗೆ ಎಂಥದೇ ನೋವು ಇರಬಹುದು ಅಥವಾ ನಿಮ್ಮ ಕಷ್ಟಗಳು ಏನೇ ಇರಬಹುದು, ನೀವು ಸಾಯಿ ಮುಂದೆ ಹೇಳ್ಕೊತಾ ಇರ್ತೀರಾ. ಕೆಲವೊಬ್ಬರ ಜೀವನದಲ್ಲಿ ಸಾಯಿಬಾಬಾ ಅವರ ಭಕ್ತರಿಗೆ ಖಂಡಿತ ಬೇಗ ಸಾಯಿಯಪ್ಪ ಪವಾಡಗಳು ತೋರಿಸ್ತಾ ಇರ್ತಾರೆ. ಅವರ ಜೀವನದಲ್ಲಿ ಬೇಗ ಚೇಂಜಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಅಂದರೆ ಈಗ ನಾವು ಎಷ್ಟೊಂದು ಕಷ್ಟ ಅನ್ನೋದು ಅನುಭವಿಸ್ತಾ ಇರ್ತೀವಿ. ಪಕ್ಕದಲ್ಲಿ ಇರೋರು ಎಲ್ಲ ನೋಡ್ತಾ ಇರ್ತಾರೆ, ಇವ್ರಿಗೆ ಎಷ್ಟು ಕಷ್ಟ ಬಂದಿದೆ ಅಪ್ಪ, ಪಾಪ ಅವರು ತುಂಬ ಒಳ್ಳೆಯವರು, ಯಾರಿಗೂ ಏನೂ ಮಾಡಲ್ಲ, ತುಂಬ ಒಳ್ಳೆಯವರು, ಅವ್ರ ಕೆಲಸ ಅವ್ರು ಮಾಡ್ಕೊತಾ ಹೋಗ್ತಾರೆ, ಆದರೂ ಕೂಡ ಆ ದೇವರು ಏನಕ್ಕೋ ಏನೋ ಇಷ್ಟು ಕಷ್ಟ ಅನ್ನೋದು ಕೊಟ್ಟಿದ್ದಾರೆ ಅಂತ ಮನಸ್ಸಿಗೆ ನೋವು ಅನ್ನೋದು ಬರುತ್ತೆ. ಕೆಲವೊಬ್ಬರು ಅಂದರೆ ನಿಮ್ಮ ಆತ್ಮೀಯರು ಯಾರಿರ್ತಾರೋ ನಿಮಗೆ ಅಕ್ಕಪಕ್ಕ ಅಂಥವರು ಈ ಥರ ಯೋಚನೆ ಮಾಡ್ತಾರೆ. ಕೆಲವೊಬ್ಬರು ನೀವು ಚೆನ್ನಾಗಿದ್ದರೆ ಅವ್ರಿಗೆ ತುಂಬ ಹೊಟ್ಟೆ ಕಿಚ್ಚು, ಅಂದರೆ ನೀವು ಚೆನ್ನಾಗಿದ್ದೀರಾ ಅಂತ ಅಂಥವರು ಸಹಿಸ್ಕೊಳ್ಳಲ್ಲ. ಯಾರು ಚೆನ್ನಾಗಿರ್ತಾರೋ ಅವ್ರು ನೋಡಿದ್ರೆ ಅವ್ರಿಗೊಂಥರ ಆಗುತ್ತೆ. ಅಂಥವ್ರು ಕೂಡ ನಮ್ಮ ಮುಂದೆ ಅಂದರೆ ನಮಗೆ ಅಕ್ಕಪಕ್ಕ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ಎಲ್ಲ ಕೂಡ ನಮಗೆ ನಮ್ಮ ಜೀವನಕ್ಕೆ ಇದೆಲ್ಲ ಅನುಭವ ಅಂತ ಹೇಳಬೇಕು. ದೇವರು ಇಂಥದ್ದೆಲ್ಲ ನಮಗೆ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ನಮಗೆ ಅನುಭವ ಬಂದರೆ ನಮಗೆ ಸಂತೋಷ ಕಾಲ ಅನ್ನೋದು ಮುಂದೆ ಬರುತ್ತೆ. ನಾವು ಏನೇ ಕಷ್ಟ ಬಂದರೂ ಕೂಡ ಅದನ್ನು ತಾಳ್ಮೆದಿಂದ ಸಹಿಸ್ಕೊಂಡು ಆ ಕಷ್ಟನ ಅನುಭವಿಸಬೇಕು. ಆಮೇಲೆ ಆ ದೇವ್ರು ನೋಡ್ತಾರೆ ನೀವು ಯಾವ ಥರ ಈ ಕಷ್ಟನ ಅನುಭವಿಸ್ತಾ ಇದ್ದೀರಾ, ಆಮೇಲೆ ಯಾರ್ಯಾರಿಗೆ ನೀವು ನೋವನ್ನ ಕೊಡ್ತಾ ಇದ್ದೀರಾ, ನಿಮ್ಮ ಮಾತುಗಳು ಯಾವ ಥರ ಇದೆ, ಅಕ್ಕಪಕ್ಕ ನೀವು ಯಾವ ಥರ ಮಾತಾಡ್ತೀರಾ, ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತೀರಾ, ಎಲ್ಲ ಕೂಡ ದೇವರು ನೋಡ್ತಾನೆ ಇರ್ತಾರೆ. ನಾವು ನಮ್ಮ ಬುದ್ಧಿ ಯಾವ ಥರ ಇಟ್ಕೊತೀವೋ ಅದರ ಮೇಲೇನೆ ನಮ್ಮ ಜೀವನ ಅನ್ನೋದು ಮುಂದಕ್ಕೆ ಹೋಗುತ್ತೆ. ಮೊದಲು ನಾವು ಮಾಡೋ ಅಂತ ದೊಡ್ಡ ತಪ್ಪು ಏನಂದ್ರೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು. ನಿಮ್ಮ ಜೀವನ ಬಗ್ಗೆ ನೀವು ಚಿಂತೆ ಮಾಡಲ್ಲ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತೀರಾ. ಅಯ್ಯೋ ಅವ್ರು ಏನ್ ಅನ್ಕೊಂತಾರೋ ಏನೋ, ನಾವು ಈ ತರ ಇದ್ದೀವಿ ಅಂತ ಅವ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ. ನೀವು ನಿಮ್ಮ ಮನಸ್ಸಿಗೆ ಯಾವ ತರ ಇರಬೇಕು ಅಂತ ಅನಿಸುತ್ತೋ ಅದೇ ತರ ನೀವು ಮುಂದಕ್ಕೆ ಹೋಗಿ. ನೀವು ನಿಮ್ಮ ಜೀವನದಲ್ಲಿ ಏನಾಗಬೇಕು ಅನ್ಕೊಂಡು ಸಂಕಲ್ಪ ಮಾಡ್ಕೊಂತೀರೋ ಅದನ್ನ ನೀವು ನಿಮ್ಮ ಸಂಕಲ್ಪನ ನಿಮ್ಮ ಟಾರ್ಗೆಟ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಬಗ್ಗೆ ಚಿಂತೆ ಮಾಡಿ. ಆವಾಗ ನಿಮಗೆ ಸಕ್ಸಸ್ ಅನ್ನೋದು ಕಾಣಿಸುತ್ತೆ. ಯಾಕಂದ್ರೆ ನೀವು ಯಾವಾಗಲೂ 24 ಗಂಟೆಯಲ್ಲಿ ಪ್ರತಿ ಕ್ಷಣ ಅದರ ಬಗ್ಗೆ ಯೋಚಿಸಿ. ಮೊದಲು ನಿಮ್ಮ ಗೋಲ್ ಏನಿದೆಯೋ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡಬೇಕು. ಅದು ಯಾವ ಥರ ನಮಗೆ ಸಕ್ಸಸ್ ಅನ್ನೋದು ಕೊಡುತ್ತೆ, ನಾನು ಏನು ಮಾಡಬೇಕು, ನಮ್ಮ ಕೈಯಲ್ಲಿ ಏನಿದೆ, ನಾನು ಏನು ಮಾಡಿದ್ರೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಯೋಚನೆ ಮಾಡಿ. ನಿಮಗೆ ದೈವ ಸಂಕಲ್ಪನೆ ಖಂಡಿತ ನಿಮಗೆ ಇದ್ದೇ ಇರುತ್ತೆ. ನಿಮ್ಮ ಕಷ್ಟಗಳು, ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಗೇನಾದರೂ ತೊಂದರೆ ಇದ್ದರೆ, ಮನೆಯಲ್ಲಿ ಆರ್ಥಿಕವಾಗಿ ಏನಾದರೂ ತೊಂದರೆ ಇದ್ದರೆ ಅಥವಾ ಜಾಬ್ ಏನಾದರೂ ಬೇಕು ಅಂತ ಅಥವಾ ಮಕ್ಕಳ ಸಮಸ್ಯೆ, ಇನ್ನೇನಾದರೂ ಸಮಸ್ಯೆ ಏನೇ ಆಗಿರ್ಬೋದು, ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ನೀವು ಈ ಪರಿಹಾರವನ್ನು ಮಾಡ್ಬೋದು. ಅಂದರೆ ಸಾಯಿಯಪ್ಪ ನಿಮಗೆ ಒಳ್ಳೆಯ ಶಕ್ತಿ ಮಂತ್ರವನ್ನು ಕೊಡ್ತಾ ಇದ್ದಾರೆ. ಇದು ಈ ಗುರುವಾರನೇ ಶುರು ಮಾಡಿ. ಈ ಮಂತ್ರವನ್ನು ರಾತ್ರಿ ಮಲಗುವಾಗ ಕೂಡ ಪ್ರಯತ್ನ ಮಾಡ್ಬೋದು ಅಥವಾ ಬೆಳಿಗ್ಗೆ
ಬೆಳಗ್ಗಿನ ಜಾವ 5 ಗಂಟೆಯಲ್ಲಿ ಕೂಡ ನೀವು ಶುರು ಮಾಡ್ಬೋದು. ಸೂರ್ಯೋದಯಕ್ಕೆ ಮುನ್ನ ನೀವು ಈ ಕೆಲಸವನ್ನು ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಅನ್ಕೊಂಡಿರೋದು ನೆರವೇರುತ್ತೆ. ಸಾಯಿ ಶಕ್ತಿ ಮಂತ್ರ ಅಷ್ಟು ಪವರ್ಫುಲ್ ಅಂತ ಹೇಳಬೇಕು. ಮೊದಲು ನೀವು ಪ್ರಯತ್ನ ಮಾಡಿ, ನಂಬಿಕೆಯಿಂದ ಪ್ರಯತ್ನ ಮಾಡಿ, ಖಂಡಿತ ಅದು ಹಾಗೇ ಆಗುತ್ತೆ. 108 ಬಾರಿ ಪ್ರತಿದಿನ ನೀವು ಯಾವ ಥರ ಬೆಳಿಗ್ಗೆ ಎದ್ದಿದ ತಕ್ಷಣ ಯೋಗ ಮಾಡ್ತೀರಾ, ಜಾಗಿಂಗ್ ಹೋಗ್ತೀರಾ, ಡೈಲಿ ರೊಟೀನ್ ಆಗಿ ನೀವು ಬೆಳಗ್ಗಿನ ಜಾವ ಮಾಡುವಂಥ ಕೆಲಸಗಳ ಜೊತೆ ನೀವು ಈ ಮಂತ್ರವನ್ನು, ಸಾಯಿ ಶಕ್ತಿ ಮಂತ್ರವನ್ನು 108 ಬಾರಿ ಪ್ರತಿದಿನ ಜಪಿಸೋಕ್ಕೆ ಪ್ರಯತ್ನ ಮಾಡಿ. ಖಂಡಿತ ನಿಮ್ಮ ಜೀವನದಲ್ಲಿ 1 ವಾರದಲ್ಲಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಇದು ನಂಬಿಕೆಯಿಂದ, ತಾಳ್ಮೆಯಿಂದ ಪ್ರಯತ್ನ ಮಾಡುವಂಥದ್ದು. ಇವಾಗ ನಾನು ಸ್ಕ್ರೀನ್ ಮೇಲೆ ಆ ಮಂತ್ರವನ್ನು ಏನು ಅಂತ ಕೊಡ್ತೀನಿ. ಎಲ್ಲರೂ ಕೂಡ ಅದನ್ನು ನೋಟ್ ಮಾಡಿಕೊಂಡು ಬೈ ಹಾರ್ಟ್ ಮಾಡಿಕೊಂಡು ಪ್ರತಿದಿನ ಅದನ್ನು ಜಪಿಸೋಕ್ಕೆ ಪ್ರಯತ್ನ ಮಾಡಿ. ಓಂ ನಮೋ ಭಗವತೆ ಶ್ರೀ ಸಾಯಿನಾಥಾಯ ಸರ್ವರೋಗ ದೋಷ ನಿವಾರಣಾಯ ಯೋಗಕ್ಷೇಮವಾಹಾಯ ಆರೋಗ್ಯಪ್ರದಾಯ ಅಂತರ್ಯಾಮಿನೇ ನಮಃ. ಇನ್ನೊಮ್ಮೆ ಹೇಳ್ತೀನಿ. ಓಂ ನಮೋ ಭಗವತೆ ಶ್ರೀ ಸಾಯಿನಾಥಾಯ ಸರ್ವರೋಗ ದೋಷ ನಿವಾರಣಾಯ ಯೋಗಕ್ಷೇಮವಾಹಾಯ ಆರೋಗ್ಯಪ್ರದಾಯ ಅಂತರ್ಯಾಮಿನೇ ನಮಃ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಬಟ್ ಒಂದು ವಿಷಯ ಮಾತ್ರ ನೆನಪಿಟ್ಕೊಳ್ಳಿ, ಈ ಮಂತ್ರವನ್ನು ಸ್ಟಾರ್ಟ್ ಮಾಡಿದ ನಂತರ ರಾತ್ರಿ ಸ್ಟಾರ್ಟ್ ಮಾಡಿ ಪರವಾಗಿಲ್ಲ, ನಾಳೆಯಿಂದ ಬೆಳಗ್ಗಿನ ಜಾವ ಶುರು ಮಾಡಿ ಇವತ್ತು ರಾತ್ರಿ ಮಲಗುವ ಮುನ್ನ 108 ಬಾರಿ ಇದನ್ನು ಹೇಳ್ಕೊಳ್ಳಿ. ಎಲ್ಲರೂ ಕೂಡ ಯಾರ್ಯಾರು ಇದನ್ನು ಪ್ರಯತ್ನ ಮಾಡ್ತಾರೋ ಅವರು ಖಂಡಿತ ಸಾಯಿಯಪ್ಪ ನಿಯಮಗಳು ನೀವು ಆಚರಿಸಬೇಕು. ಯಾಕಂದರೆ ಅವು ಆಚರಿಸಿಲ್ಲ ಅಂದರೆ ನೀವು ಇದನ್ನು ಜಪಿಸಿ ಕೂಡ ಪ್ರಯೋಜನ ಇರಲ್ಲ. ನೀವು 108 ಅಲ್ಲ 1008 ಬಾರಿ ನೀವು ಜಪಿಸಿದರೂ ಕೂಡ ಪ್ರಯೋಜನ ಇಲ್ಲ. ನಿಯಮಗಳು ಅಂದರೆ ಸಾಯಿಯಪ್ಪ ಪ್ರತಿದಿನ ನಿಮಗೆ ಯಾವ ಥರ ಸಂದೇಶಗಳು ಕೊಡ್ತಾ ಇರ್ತಾರೆ ಅದು ನೀವು ಆಚರಿಸಬೇಕು. ಅಂದರೆ ನೀವು ಮಾಡೋ ಕೆಲಸಗಳು ಮಾಡ್ತಾ ಹೋಗಿ ಬೇರೆಯವ್ರ ಬಗ್ಗೆ ತಪ್ಪಾಗಿ ಇನ್ನೊಬ್ಬರ ಜೊತೆ ಮಾತಾಡೋದು ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಿಮ್ಮ ಮನಸ್ಸಿನಲ್ಲಿ ಸ್ವಾರ್ಥ ಅನ್ನೋದು ಇರಬಾರದು. ಆ ಥರ ನೀವು ಸಾಯಿಯಪ್ಪ ನಿಯಮಗಳನ್ನು ಆಚರಿಸುತ್ತಾ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಖಂಡಿತ ನಿಮಗೆ ಬದಲಾವಣೆ ಅನ್ನೋದು 1 ವಾರದಲ್ಲೇ ನೋಡ್ತೀರಾ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.